ಓಂ ನಮಃ ಸಿದ್ಧೇಭ್ಯ. ಸದ್ಧರ್ಮ ಬಂಧುಗಳೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷವಾಗಿ 27 ನಕ್ಷತ್ರ, 9 ಗ್ರಹಗಳು, ತಿಥಿ, ವಾರ, ಯೋಗ, ಕರ್ಣ ಆದಿಗಳ ಬಗ್ಗೆ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಆ ಜ್ಯೋತಿಷ್ ಶಾಸ್ತ್ರಗಳ ಪ್ರಕಾರ ಎಲ್ಲ ಗ್ರಹಗಳು ಬೇರೆ ಬೇರೆ ತರಹ ಶುಭ ಮತ್ತು ಅಶುಭ ಫಲವನ್ನು ಕೊಡುತ್ತಾರೆ. ಆ ಶುಭ ಮತ್ತು ಅಶುಭ ಫಲದ ಸಮಯದಲ್ಲಿ ಯಾವ ರೀತಿ ಶುಭ ಫಲದ ಸಮಯದಲ್ಲಿ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಜೀವನದ ಕೆಲಸ ಕಾರ್ಯಗಳು ಸುಚಾರು ರೂಪದಿಂದ, ಒಳ್ಳೆಯ ರೂಪದಿಂದ ಯಶ್ ಕೀರ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಆ ಕಾರ್ಯಗಳು ಸಿದ್ಧಿಯಾಗ್ತವೆ. ಮತ್ತು ಆ ಗ್ರಹಗಳೇನಾದರೂ ಅಶುಭ ಇದ್ದರೆ ಅನೇಕ ಥರದ ತೊಂದರೆಗಳು, ಕಷ್ಟಗಳು, ರೋಗ ರುಜಿನಗಳು ಬರುತ್ತಾ ಇರುತ್ತವೆ. ಆ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಶನಿ ಗ್ರಹದ ವಿಷಯವಾಗಿ ಅನೇಕ ವಿವರಣೆಗಳನ್ನು ನೀಡಿದ್ದಾರೆ. ಇಲ್ಲಿ ನಾವು ಶನಿ ಗ್ರಹ ಒಳ್ಳೆಯ ಫಲವನ್ನು ಕೊಡುವಂತಹ ಗ್ರಹವಾಗಿದೆ. ಯಾರ ಕುಂಡಲಿಯಲ್ಲಿ ಲಗ್ನ ಕುಂಡಲಿ, ರಾಶಿ ಕುಂಡಲಿ, ನವಾಂಶ ಕುಂಡಲಿ ಆದಿಗಳಲ್ಲಿ ಶನಿ ಗ್ರಹ ಏನಾದರೂ ಶುಭ ಸ್ಥಾನದಲ್ಲಿದ್ದು, ಶುಭ ಗ್ರಹಗಳ ಜೊತೆ ಇದ್ದು, ಶುಭ ಗ್ರಹಗಳು ಆ ಶನಿ ಗ್ರಹವನ್ನು ನೋಡ್ತಾ ಇದ್ದರೆ ಒಳ್ಳೆಯ ಫಲವನ್ನು ಕೊಡುತ್ತಾರೆ. ಅವರ ಮಹಾದಶ, ಅಂತರ್ದಶ ಮತ್ತು ವರ್ತಮಾನ ಸಮಯದಲ್ಲಿ ಗೋಚರದಲ್ಲಿ ಏನು ಶನಿ ಸಂಚಾರ ಆಗುತ್ತಾ ಇರ್ತದೆ, ಆ ಸಮಯದಲ್ಲಿ ಆ ಜನರಿಗೆ ಸುಖ, ಶಾಂತಿ, ನೆಮ್ಮದಿ, ಅವರು ಮನಸ್ಸಿನಲ್ಲಿರುವ ಶುಭ ಚಿಂತೆ, ಇಚ್ಛೆಗಳು ಪ್ರಾಪ್ತಿಯಾಗುತ್ತವೆ. ಮತ್ತು ಶನಿಗ್ರಹ ಒಳ್ಳೆಯ ಸ್ಥಾನ, ಮಾನ, ಗೌರವ, ಒಳ್ಳೆಯ ಮನೆ, ಸೈಟ್ಗಳು, ಜಮೀನು, ಆಸ್ತಿ ಪಾಸ್ತಿ ಆದಿಗಳನ್ನು, ಸ್ಥಿರ ಸಂಪತ್ತಿಗಳನ್ನು ಶನಿಗ್ರಹ ಕೊಡುತ್ತಾರೆ. ವ್ಯಾಪಾರ ಆಗಿರ್ಬೋದು, ದೊಡ್ಡ ದೊಡ್ಡ ಬಿಸ್ನೆಸ್ಗಳಾಗಿರ್ಬೋದು, ಕಾರ್ಖಾನೆಗಳು, ಕಂಪನಿಗಳನ್ನು ಕೂಡ ಶನಿಗ್ರಹ ಮಾಡಿಕೊಡುತ್ತಾರೆ. ಕಬ್ಬಿಣದ ವಸ್ತುಗಳು, ಕನ್ಸ್ಟ್ರಕ್ಷನ್ಗೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳು, ಅವುಗಳ ವಿಷಯಗಳಲ್ಲಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು, ಬ್ರಿಡ್ಜ್ಗಳು, ರೋಡ್ಗಳು, ಇಂಥ ಏನೇನು ಕನ್ಸ್ಟ್ರಕ್ಷನ್ಗಳು ಏನೇನಿದ್ದಾವೆ ಅವೆಲ್ಲವೂ ಕೂಡ ಶನಿಗ್ರಹ ಆಶೀರ್ವಾದದಿಂದನೇ ಕುಂಡಲಿಯಲ್ಲಿ ಪ್ರಾಪ್ತಿಯಾಗುವುದು. ಮತ್ತು ಒಳ್ಳೆಯ ಸ್ಥಾನ, ಮಾನ, ಗೌರವವನ್ನು ಕೂಡ ನೀಡುತ್ತಾರೆ. ಏನಾದರೂ ಶನಿಗ್ರಹ ಚೆನ್ನಾಗಿದ್ದರೆ ಈ ಎಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ. ಯಾರು ಕುಂಡಲಿಯಲ್ಲಿ ಶನಿಗ್ರಹ ಶುಭ ಸ್ಥಾನದಲ್ಲಿಲ್ಲ, ಶುಭ ಗ್ರಹಗಳ ಜೊತೆ ಇಲ್ಲ, ನೀಚ ಸ್ಥಾನದಲ್ಲಿದ್ದಾರೆ, ಅಶುಭ ಸ್ಥಾನದಲ್ಲಿದ್ದಾರೆ ಅಂದರೆ ಅಂಥವರಿಗೆ, ಮತ್ತು ಯಾರಿಗೆ 7.5 ಶನಿ ಪ್ರಾರಂಭವಾಗಿದೆ ಅಂಥವರಿಗೆ ಅನೇಕ ಥರದ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಮನೆಯಲ್ಲಾಗಿರ್ಬೋದು, ಪರಿವಾರದಲ್ಲಾಗಿರ್ಬೋದು, ಬಂಧು ಬಾಂಧವರಿಂದ ಆಗಿರ್ಬೋದು, ತಮ್ಮ ವ್ಯಾಪಾರದಲ್ಲಿ, ವ್ಯವಹಾರಗಳಲ್ಲಿ, ಜಾಬ್ ಮಾಡುತ್ತಿರುವಂತಹ ಆ ಸ್ಥಾನದಲ್ಲಿ ಆಗಲಿ ಏನಾದರೂ ತೊಂದರೆಗಳು, ಸಮಸ್ಯೆಗಳು ಬಂದೇ ಬರುತ್ತವೆ. ಹಾಗಾಗಿ ಶನಿಗ್ರಹದ ವಿಶೇಷವಾಗಿ ಅನುಷ್ಠಾನವನ್ನು, ಜಪವನ್ನು, ಹವನವನ್ನು ತಾವು ಮಾಡೋದರಿಂದ ಆ ಶನಿಗ್ರಹ ಉತ್ತಮವಾದ, ಶ್ರೇಷ್ಠವಾದ ಫಲವನ್ನು ಕೊಡುತ್ತದೆ. ಅಂತಹ ಶನಿಗ್ರಹ ಪೂಜೆಯನ್ನು ಯಾರಾದರೂ ವಿಶೇಷವಾಗಿ ಅನುಷ್ಠಾನ ಮೂಲಕ ಮಾಡಿಸೋರಿದ್ದರೆ ಕರ್ನಾಟಕ ರಾಜ್ಯದ ಮದ್ದೂರು ತಾಲೂಕದಲ್ಲಿ ಏನು ಅರೆತಿಪ್ಪೂರು ಆರತಿಪುರ ಜೈನ ಮಠ ಇದೆ, ಅಲ್ಲಿ ವಿಶೇಷವಾಗಿ ಶನಿಗ್ರಹದ ಅನುಷ್ಠಾನ ಆಗುತ್ತದೆ, ಹವನಗಳು ಆಗುತ್ತವೆ, ಪೂಜೆ ಆರಾಧನೆಗಳಾಗುತ್ತವೆ. ತಾವೆಲ್ಲರೂ ಈ ಕ್ಷೇತ್ರಕ್ಕೆ ಬಂದು ಪೂಜೆ ಅನುಷ್ಠಾನವನ್ನು ಮಾಡಬಹುದು. ಕೆಲ ಜನರಿಗೆ ಬರಲಿಕ್ಕೆ ಆಗಲಿಲ್ಲ ಅಂದರೆ ಅವರು ಆನ್ಲೈನ್ ಮೂಲಕ ತಮ್ಮ ಜನ್ಮ ರಾಶಿ, ಜನ್ಮ ನಕ್ಷತ್ರ ಮತ್ತು ತಮ್ಮ ಹೆಸರನ್ನು ಹೇಳಿ ಅನುಷ್ಠಾನಗಳನ್ನು ಮಾಡಿಸಿಕೊಂಡು ಒಳ್ಳೆಯ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ಶ್ರೀಮಠದ ಏನು ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ಇದೆ, ಆ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮೂಲಕ ತಾವು ತಮ್ಮ ರಾಶಿ, ನಕ್ಷತ್ರ, ಹೆಸರು
ಗೋತ್ರ ಸೂತ್ರಾದಿಗಳಿದ್ದರೂ ಅವುಗಳನ್ನು ಕೂಡ ನೀಡಿ ತಾವು ಪೂಜೆಯನ್ನು ಮಾಡಿಸಬಹುದು. ಎಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ. ಮುನುಸುರ ತೀರ್ಥಂಕರರ ಜಪ ಅನುಷ್ಠಾನ ನಿರಂತರ ನಡೀತಾ ಇರಲಿ ಅಂತ ಹೇಳ್ತಾ, ಎಲ್ಲ ಲೋಕದಲ್ಲಿರುವ ಎಲ್ಲ ಜೀವಿಗಳಿಗೆ, ಎಲ್ಲ ಜನರಿಗೆ ಶುಭವಾಗಲಿ, ಸುಖ ಶಾಂತಿ ರತ್ನತ್ರಯ ಸಿದ್ಧಿಯಾಗಲಿ, ಮೋಕ್ಷ ಪ್ರಾಪ್ತಿಯಾಗಲಿ ಅಂತ ಶುಭ ಭಾವನೆಯನ್ನು ಮಾಡುತ್ತೇವೆ. ಓಂ ನಮಃ.